ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಗೆಳತಿಯರೇ, ಇವತ್ತಿನ ವನಿತಾ ವಿಹಾರದಲ್ಲಿ ಮತದಾನದ ಹಕ್ಕನ್ನ ನಮ್ಮ ಹೆಮ್ಮೆಯ ಭಾರತ ಸಂವಿಧಾನ ನಮ್ಮೆಲ್ಲರಿಗೆ ನೀಡಿದೆ. ಜವಾಬ್ದಾರಿಯಿಂದ ಈ ಮತದಾನದ ಹಕ್ಕನ್ನ ಚಲಾಯಿಸುವ ಕರ್ತವ್ಯ ನಮ್ಮದಾಗಲಿ ಅಂತ ಹೇಳ್ತಾ ಬನ್ನಿ, ಭಾರತ ಸಂವಿಧಾನ ಮತ್ತು ಮಹಿಳಾ ಹಕ್ಕುಗಳು ಈ ಕುರಿತು ಮಾತನಾಡುತ್ತಾರೆ ಪೊನ್ನಂಪೇಟೆ ಕಾಯಿಮನಿ ಶ್ರೀಮಂಗಲದ ನಿವೃತ್ತ ಉಪನ್ಯಾಸಕಿ ಬೊಜ್ಜಂಗಡ ಡಾಕ್ಟರ್ ಅವನಿಜಾ ಸೋಮಯ್ಯ ಅವರು. ವಿವಿಧ ಕ್ಷೇತ್ರಗಳಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಲ್ಪಡುವ ಮಹಿಳಾ ಸಾಧಕಿಯರನ್ನು ಇತ್ತೀಚಿನ ವರ್ಷಗಳಲ್ಲಿ ಪಟ್ಟಿ ಮಾಡುತ್ತಾ ಹೋಗಬಹುದು. ಈ ಸಾಧನೆಗಳಿಗೆ ಪ್ರೇರಣಾ ಶಕ್ತಿ, ಚೈತನ್ಯ ನೀಡುತ್ತಿರುವುದೇ ವಿಶ್ವ ಮನ್ನಣೆ ಗಳಿಸಿದ 1950 ಜನವರಿಯಲ್ಲಿ ಜಾರಿಗೆ ತರಲಾದ ಭಾರತ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಧಾವಿತನದ ಬಳುವಳಿಯಾದ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಅತ್ಯಂತ ಸುದೀರ್ಘ ಭಾರತ ಸಂವಿಧಾನವು ಇಂದಿಗೂ ಪ್ರಸ್ತುತವಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅಂದರೆ ಶಿಕ್ಷಣ ಪಡೆದ ಹೆಣ್ಣು ತನ್ನ ಕುಟುಂಬದ ಸದಸ್ಯರನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸುತ್ತಾಳೆ ಎಂಬುದನ್ನು ಮನಗಂಡಿರುವ ನಮ್ಮ ಸಂವಿಧಾನವು ದೇಶದ ಪ್ರಗತಿಯಾಗಬೇಕಾದರೆ ಸಮಾಜದ ಸದಸ್ಯರ ಏಳಿಗೆಯಾಗುವುದು ಅಗತ್ಯ ಎಂದು ಅರಿತುಕೊಂಡು ಮಹಿಳೆಯರಿಗೆಂದೇ ವಿಶೇಷ ಸವಲತ್ತುಗಳನ್ನು ಕಾನೂನಾತ್ಮಕವಾಗಿ ಕಲ್ಪಿಸಲಾಗಿದೆ. ಇದನ್ನು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಎಂಬ 3 ಮೂಲ ತತ್ವಗಳ ಆಧಾರದಲ್ಲಿ ಅರ್ಥೈಸಿಕೊಳ್ಳಬಹುದು. ಮಹಿಳೆಯರಿಗೆ ಸಂವಿಧಾನದಲ್ಲಿ ತಿಳಿಸಲಾದ ಮುಖ್ಯ ಹಕ್ಕುಗಳನ್ನು ಈ ರೀತಿಯಾಗಿ ವರ್ಗೀಕರಿಸಬಹುದು. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ. ಸಂವಿಧಾನದ 14ನೇ ವಿಧಿಯಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು, ಎಲ್ಲರೂ ಭಾರತ ದೇಶದ ಪ್ರಜೆಗಳು ಮತ್ತು ಸಮಾನ ಹಕ್ಕುಗಳು, ಸೌಲಭ್ಯಗಳನ್ನು ಪಡೆಯುತ್ತಾರೆ ಎಂದು ತಿಳಿಸಲಾಗಿದೆ. ಆರ್ಟಿಕಲ್ 15 ಪ್ರಾಹಿಬಿಟಿಂಗ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್. ಈ ವಿಧಿಯನ್ವಯ ಭಾರತೀಯ ಪ್ರಜೆಗಳಿಗೆ ಗಂಡು ಹೆಣ್ಣು ಎಂದು ತಾರತಮ್ಯ ಮಾಡದೆ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನ ಉದ್ಯೋಗಾವಕಾಶ, ಸೇವಾ ಸೌಲಭ್ಯಗಳನ್ನು ನೀಡುವುದು. ಆರ್ಟಿಕಲ್ 16 ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಈ ವಿಧಿಯ ಪ್ರಕಾರ ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಸ್ತ್ರೀ ಪುರುಷರಿಗೆ ಸಮಾನ ಉದ್ಯೋಗಾವಕಾಶ ನೀಡಲಾಗಿದೆ. ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಂದರೆ ಮಹಿಳೆ ಪುರುಷ ಎಂಬ ಯಾವುದೇ ಭಿನ್ನ ಭೇದವಿಲ್ಲದೆ ಎಲ್ಲ ವಯಸ್ಕ ಭಾರತೀಯ ಪ್ರಜೆಗಳು ಸಾರ್ವಜನಿಕವಾಗಿ ತಮ್ಮ ಅನಿಸಿಕೆ ಸಲಹೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸುತ್ತದೆ. ಆರ್ಟಿಕಲ್ 25 ಫ್ರೀಡಮ್ ಆಫ್ ಕಾನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರಾಪಗೇಷನ್ ಆಫ್ ರಿಲಿಜಿಯನ್. ಈ ವಿಧಿಯನ್ವಯ ಸ್ತ್ರೀ ಪುರುಷ ಯಾರೇ ಆದರೂ ಭಾರತ ದೇಶದ ಯಾವುದೇ ಸ್ಥಳದಲ್ಲಿ ತಮಗಿಷ್ಟವಾದ ಉದ್ಯೋಗ, ಧಾರ್ಮಿಕ ಆಚರಣೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಮಾನ ಅವಕಾಶಗಳನ್ನು ನೀಡಲಾಗಿದೆ. ಆರ್ಟಿಕಲ್ 39D ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಗಂಡು ಹೆಣ್ಣು ಎಂದು ತಾರತಮ್ಯ ಮಾಡದೆ ಒಂದೇ ರೀತಿಯ ಉದ್ಯೋಗ ನಿರ್ವಹಿಸಿ ಸಮಾನ ವೇತನ ಪಡೆಯುವುದು. ಆರ್ಟಿಕಲ್ 42 ಸ್ಪೆಷಲ್ ಮೆಟರ್ನಿಟಿ ಬೆನಿಫಿಟ್ಸ್ ಫಾರ್ ವರ್ಕಿಂಗ್ ವಿಮೆನ್. ಈ ವಿಶೇಷ ವಿಧಿ ಅನ್ವಯ ಉದ್ಯೋಗಸ್ಥ ಮಹಿಳೆಯರಿಗೆ ಬಾಣಂತನಕ್ಕಾಗಿ 180 ದಿವಸಗಳ ವೇತನ ಸಹಿತ ರಜೆ ಮತ್ತು ಮಗುವಿಗೆ ಹಾಲೂಡಿಸುವ ತಾಯಂದಿರಿಗೆ ಉದ್ಯೋಗದ ಅವಧಿಯಲ್ಲಿ 2 ಗಂಟೆಗಳ ವಿನಾಯಿತಿ ನೀಡುವುದಲ್ಲದೆ ಮಗು 18 ವರ್ಷಗಳು ಪೂರ್ಣಗೊಳಿಸುವವರೆಗೆ ಒಟ್ಟು 180 ದಿವಸಗಳ ಶಿಶುಪಾಲನಾ ರಜೆ ಸೌಲಭ್ಯ ಕಲ್ಪಿಸಲಾಗಿದೆ. ಆರ್ಟಿಕಲ್ 46 ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್. ಸಂವಿಧಾನದ ಈ ವಿಧಿಯು ಮಹಿಳೆಯರಿಗೆ ಸಮಾಜದಲ್ಲಿ ಯಾವುದೇ ರೀತಿಯ ದೌರ್ಜನ್ಯ, ಅನ್ಯಾಯವಾಗದಂತೆ ರಕ್ಷಣೆ ನೀಡುತ್ತದೆ. ಇಂತಹ ವಿಶೇಷ ಹಕ್ಕುಗಳೊಂದಿಗೆ IPC ಭಾರತೀಯ ದಂಡ ಸಂಹಿತೆಯಲ್ಲಿಯೂ ಮಹಿಳೆಯರ ರಕ್ಷಣೆಗಾಗಿ ಹಲವು ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು ಈ ರೀತಿಯಾಗಿ ಪಟ್ಟಿ ಮಾಡಿಕೊಳ್ಳಬಹುದು. IPC ಸೆಕ್ಷನ್ 354 ಮೊಲೆಸ್ಟೇಷನ್, ಅಂದರೆ ಸ್ತ್ರೀಯರೊಂದಿಗೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ ಶಿಕ್ಷೆ. IPC 363ರಿಂದ IPC 373ರವರೆಗೆ ಕಿಡ್ನ್ಯಾಪಿಂಗ್ ಆ್ಯಂಡ್ ಫೋರ್ಸಿಬ್ಲಿ ಮ್ಯಾರಿಯಿಂಗ್, ಅಂದರೆ ಸ್ತ್ರೀಯನ್ನು ಅಪಹರಿಸಿ ಅಥವಾ ಬಲಾತ್ಕರಿಸಿ ವಿವಾಹ ಮಾಡುವುದು. IPC ಸೆಕ್ಷನ್ 376 ರೇಪ್ನಂತಹ ಘಟನೆಗಳು.
ಸ್ತ್ರೀಯನ್ನು ಬಲಾತ್ಕರಿಸಿ ಲೈಂಗಿಕ ದೌರ್ಜನ್ಯ ನಡೆಸುವುದು. IPC ಸೆಕ್ಷನ್ 398 ಉದ್ಯೋಗ ನಿರ್ವಹಿಸುವ ಕಚೇರಿಗಳಲ್ಲಿ ಮಹಿಳೆಗೆ ದೈಹಿಕ ಅಥವಾ ಮಾನಸಿಕ ಕಿರುಕುಳ ನೀಡುವುದು. ಇದನ್ನು 2005ರಲ್ಲಿ ಜಾರಿಗೆ ತರಲಾಗಿದೆ. IPC ಸೆಕ್ಷನ್ 509 ಸೆಕ್ಷುವಲ್ ಹೆರಾಸ್ಮೆಂಟ್, ಹೆಣ್ಣಿಗೆ ಲೈಂಗಿಕ ಕಿರುಕುಳ ನೀಡುವುದು. ಈ ಕಾನೂನನ್ನು 2013ರಲ್ಲಿ ಜಾರಿಗೆ ತರಲಾಗಿದೆ. ಇಂತಹ ಯಾವುದೇ ಘಟನೆಗಳು ನಡೆದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ದಿವಸದ 24 ಗಂಟೆ ವಾರದ 7 ದಿವಸಗಳು ಕಾರ್ಯನಿರ್ವಹಿಸುವ 1098 ಎಂಬ ಉಚಿತ ದೂರವಾಣಿ ಸೌಲಭ್ಯ ಮೂಲಕ ಕರೆ ಮಾಡಿ ಮಾಹಿತಿ ನೀಡಿದಲ್ಲಿ ಅಥವಾ 112 ಎಂಬ ಉಚಿತ ಪೊಲೀಸ್ ದೂರವಾಣಿ ಕರೆ ಮಾಡಿದ್ದಲ್ಲಿ ಹೆಣ್ಣು ಮಕ್ಕಳಿಗೆ ತಕ್ಷಣವೇ ರಕ್ಷಣೆ ನೀಡುವ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದುವರೆಗೆ ಭಾರತ ಸಂವಿಧಾನ ಮತ್ತು ಮಹಿಳಾ ಹಕ್ಕುಗಳು ಈ ಕುರಿತು ಡಾಕ್ಟರ್ ಅವನಿಜ ಸೋಮಯ್ಯ ಅವರಿಂದ ಮಾಹಿತಿ. ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.